ಮಧು ನಿನ್ಗೆ ಇದು ನೆನಪಿದ್ಯಾ ಅನ್ನೋ ಥರ ಹೇಳಿದ್ರೆ ಎಲ್ಲ ನಾನು ನೋಡ್ಕರಪ್ಪ ಫುಲ್ ಮೆಮೊರಿ. ಸರಿ, ನೀನೇ ದುಡ್ದು ನೀನೇ ತಗೊಬಂದಿರಂತ ಫಸ್ಟ್ ಗಿಫ್ಟ್ ಯಾವುದು? ವಾಚ್. ಕರೆಕ್ಟ್. ಅಂತ ಇವನ್ ಜಗಳ ಏನು ತಕೋ ಡೈವರ್ಸ್ ಕರೆಕ್ಟಾಗಿ ಹೇಳು. ಬರೀ ಮದುವೆ ಆಗಿ 3 ವರ್ಷ ಅಷ್ಟೇ ಆಗಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಫುಲ್ ಅಷ್ಟೋ ದಿನ ಆದ್ಮೇಲೆ ನಾವಿಬ್ರು ಒಟ್ಟಿಗೆ ಬಂದಿದ್ದೀವಿ, ಯಾಕಂದ್ರೆ ಅವ್ರ ಕೆಲಸ ಇತ್ತು, ನನಗೆ ಸರಿ. ಇವಾಗ ನೀನು ಅವಾಗಿಂದ ಕೇಳ್ತಿದ್ಯಲ್ಲ ಏನು ಅಂತ. ಸೊ ನಿನಗೆ ಎಷ್ಟು ಬರೀ ಇದೆ ಅಂತ ಚೆಕ್ ಮಾಡೋಕ್ಕೆ ನಮ್ಮ ಲವ್ ಮಾಡ್ತಾ ಇದ್ದ ಒಂದಷ್ಟು ಕ್ವಶನ್ನ ನಾನು ಕೇಳ್ತೀನಿ. ಬಟ್ ನಾನು ಏನು ಪ್ರಿಪೇರಾಗಿ ಬಂದಿಲ್ಲ, ನನಗೇನು ಜ್ಞಾಪನ ಬರುತ್ತೆ ನಾನು ಅದನ್ನು ಕ್ವಶನ್ ಕೇಳ್ತೀನಿ, ಸರಿನಾ? ನೀವು ಪ್ರಶ್ನೆ ಹೇಳಿದ್ರೆ ಎಲ್ಲ ನಾನು ನೋಡ್ಕರಪ್ಪ. ಅದಕ್ಕೆ ನಾನು ಹೇಳಿಲ್ಲ. ಸ್ಟಾರ್ಟ್ ಮಾಡಿ. ಎಷ್ಟು ಮೆಮೊರಿ ಫುಲ್ ಮಧು ನಿನ್ಗೆ ಇದು ನೆನಪಿದ್ಯಾ ಅನ್ನೋ ಥರ ಫುಲ್ ಮೆಮೊರಿ, ಸರಿನಾ? ಇಲ್ಲ ಅಂದರೆ ಲಾಸ್ಟಲ್ಲಿ ನೀನು ಸೋತ್ರೆ ಒಂದು ಮೆಣಸಿನ್ಕಾಯಿ ತಿನ್ಬೇಕು ಫುಲ್ಲು. ಇದು ನಿಜ. ಇದು ಆಕ್ಚುಲಿ ಚೆನ್ನಾಗಿರೋದು. ಇದ್ಯಾಕೆ ಚಾಲೆಂಜ್ ಅಂತಾರೆ? ಚಾಲೆಂಜ್ ಅಲ್ಲ, ಜಸ್ಟ್ ವಿಡಿಯೋ ಅಷ್ಟೇ, ಸರಿನಾ? ಫಸ್ಟ್ ಕ್ವಶನ್ ಆಯ್ತಾ? ನಿನಗಿದು ಜ್ಞಾಪನ ಇದೆ ಗೊತ್ತಿಲ್ಲ. ನಾನು ಫಸ್ಟ್ ಪ್ರಪೋಸ್ ಮಾಡಿದ ಡೇಟ್ ಹೇಳು, ಒಂದು ಟೈಮಿಂಗ್ಸ್ ಹೇಳು. ಟೈಮಿಂಗ್ಸು 6:20 ನಿಯರ್ ಇದೆಯಾ? 8/7/2017-16 ಅನ್ಸುತ್ತೆ. ಏ ತಪ್ಪು. ಸರಿ, ಇದು ಹೋಗೇ ಬಿಡು, ಮತ್ತೆ ಹೇಳ್ತೇಳೋದು. ಸರಿ ಆಯಿತು. ನೀನು ನನ್ನ ಫಸ್ಟ್ ಗಿಫ್ಟು ಅಂದರೆ ನೀನೇ ದುಡ್ದು ನೀನೇ ತಗೊಬಂದಿರಂತ ಫಸ್ಟ್ ಗಿಫ್ಟ್ ಯಾವುದು? ರಿಂಗ್. ವಾಚ್. ಕರೆಕ್ಟ್. ಯಾವುದು? ವಾಚ್ ಕರೆಕ್ಟಾ? ಕರೆಕ್ಟ್. ಸರಿ ಆಯ್ತು. ಸರಿ, ನೆಕ್ಸ್ಟ್ ನನ್ನ ಫಸ್ಟ್ ಬರ್ಡೇಗೆ ಏನು ಗಿಫ್ಟ್ ಕೊಟ್ಟಿದ್ದು ಫಸ್ಟ್ ನೀನು? ಅದೇ ಫಸ್ಟು, ಅದೇ ಲಾಸ್ಟ್ ನೀನು ಕೊಟ್ಟಿತ್ತು. ನಮಗೆಲ್ಲ ಗೊತ್ತಾಗೋಯ್ತು. ರಿಂಗು ಮತ್ತೆ ಫೋಟೋ. ಫೋಟೋ ಕೊಟ್ಟಿದ್ದು ಗ್ಯಾಪ್ ಬೆಳ್ಳಿ ರಿಂಗು ಇಲ್ಲೇ ಆಯ್ತಲ್ಲ. ಇದ್ದೇ ರಿಂಗು 7 ಇಯರ್ಸ್ ಆಯ್ತು. 7 ವರ್ಷ ಆಯ್ತು. 7-8 ವರ್ಷ. 7 ವರ್ಷನ 8 ವರ್ಷನ ಗೊತ್ತಿಲ್ಲ, ಬಟ್ ಇದು ರಿಂಗ್ ಅವಾಗಿದ್ದ ಇಲ್ಲೇ ಇದೆ. ಪರವಾಗಿಲ್ಲ, ಮೆಮೊರಿ ಫುಲ್ ಜಾಸ್ತಿ ಇದೆ ಅನ್ಸುತ್ತೆ. ಸರಿ ಆಯಿತು. ನಾವು ಫುಲ್ಲು ಫಸ್ಟು ತುಂಬ ಜಗಳ ಆಡಿದಂತಹ ವಿಷಯ ಯಾವುದು? ಫುಲ್ಲು ಅತಿರೇಕಕ್ಕೆ ಹೋಗಿತ್ತಲ್ಲ ಜಗಳ, ಅದ್ಯಾವುದು? 2 ದಿನ ಮಾತು ಬಿಟ್ಟಿದ್ವಿ ಅದಕ್ಕೆ. ಮೈಸೂರಲ್ಲ? ನಾನು ಹಾಸ್ಟೆಲಲ್ಲಿದ್ದೆ ಆಗ. ಅದೇ ಬರ್ತಡೇ ಹೋಗಿದ್ದಲ್ಲ ಅದು. ಕರೆಕ್ಟ್. ನಿಜವಾಗ್ಲೂ ಅದೇನೆ ನಾನು ಹೇಳ್ತೇನೆ. ಅದು ತುಂಬ ಅತಿರೇಕಕ್ಕೆ ಹೋಗ್ಬಿಟ್ಟಿತ್ತು. ಯಾಕೆ ಅಂತ ರೀಸನ್ ಹೇಳ್ತೀನಿ. ನನ್ನ ಫ್ರೆಂಡ್ ಬರ್ಡೇ ಇತ್ತು ಆಯ್ತಾ. ಸೊ ಅಲ್ಲೆಲ್ಲ ಬರೀ ಗರ್ಲ್ಸೇ ಹೋಗಿದ್ದು, ಯಾರು ಬಾಯ್ಸ್ ಅಂತೂ ಹೋಗೇ ಇರಲಿಲ್ಲ. ಅದು ನೈಟ್ ಟೈಮ್ ಹೋಗೋಳೆ ಅಂತ ಇವನ್ ಜಗಳ. ಏನು ತಕೋ ಡೈವರ್ಸ್. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಡೈವರ್ಸ್ ಲೆವೆಲ್ಗೆಲ್ಲ ಒಟ್ಟಾಗಿತ್ತು. ಜಸ್ಟ್ ಅದೊಂದು ಬರ್ಡೇ ಪಾರ್ಟಿಗೆ ಹೋಗಿದ್ದಕ್ಕೆ ಅಷ್ಟು ಪೊಸೆಸಿವ್ನೆಸ್ ಹೊಟ್ಟೆ ಕಿಚ್ಚು. ಮದುವೆ ಆಗಿರೋ ಡೇಟ್ ಹೇಳು. ಮದುವೆ ಆಗಿರೋ ಡೇಟ್ ನೆಕ್ಸ್ಟಲ್ಲಿ ಹೇಳೋಣ. ಇದು ಹೇಳಿ ಕರೆಕ್ಟಾಗಿ ನಿನ್ನ ನೆನಪೇ ಇರಲ್ಲ, ನಾನೇ ಹೇಳಿರ್ತೀನಿ. ಗೊತ್ತು, ನನ್ಗೆ ನೆನಪಿಲ್ಲ ಅಂತ. ಏಯ್ ಮುಚ್ಕೊಂಡು ಹೇಳಿ ಕರೆಕ್ಟ್. ನಿಜ ಪ್ರಾಮಿಸ್ ಕ್ಯಾಪ್ ಮಾಡ್ತಾರ. ನಾನು ಸೀರಿಯಸ್ ಆಗಿ ಹೊಡ್ಬಿಡ್ತೀನಿ. ಕರೆಕ್ಟಾಗಿ ಹೇಳು. 18/2020. ಚೆಕ್ ಹಾಕ್ಬಿಡ್ತೀನಿ. ಕರೆಕ್ಟಾಗಿ ಹೇಳು. 2020 ಮೇ 18ನೇ ತಾರೀಕು. ತಪ್ಪು. ಯಪ್ಪ, ಮದುವೆ ಆಗಿರೋದೇ ಜ್ಞಾಪನ ಇಲ್ವಲ್ಲಮ್ಮ. ಗ್ಯಾಪ್ ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ತಾನೆ ಗ್ಯಾಪ್ನ ಬರೋದು. ಬರೀ ಮದುವೆ ಆಗಿ 3 ವರ್ಷ ಅಷ್ಟೇ ಆಗಿ. ಈಗಲೇ ಇಲ್ಲಿಗೆ ಮರ್ತೋದ್ರಿ. ಮುಂದಕ್ಕೆ ಮದುವೆ 21 ಆಗಸ್ಟ್ 6. ಕರೆಕ್ಟ್. ನಂಗೂ ಗ್ಯಾಪ್ನ ಇತ್ತು, ಬರೀ ಆದ್ರೂ ಸುಮ್ಮನೆ ನಿಮ್ ಗ್ಯಾಪ್ನ ಇರೋದೆ ಅಂತ ನಾನು ಕೇಳಿದ್ದು. ನನ್ನ ಮೇಲೆ ಆಣೆ ಇಟ್ಟು, ನನ್ನ ಮೇಲೆ ಆಣೆ ಇಟ್ಟು. ಯಾರು ಮದುವೆ ಡೇಟ್ ಗ್ಯಾಪ್ನ ಇರಲ್ವಾ? ಇರುತ್ತೆ ಎಲ್ಲರಿಗೂ. ಸರಿ ಆಯ್ತು ಹೇಳ್ಬೇಕು. ನಿಮ್ ಗ್ಯಾಪ್ನ ಇದ್ದು ನಾನು ಕೇಳಿದ್ದು. ಎಂತ ಡೌಗಳು ಅಂದ್ರೆ, ನೀನು ನನ್ನ ಫಸ್ಟ್ ಟೈಮ್ ಅಂದರೆ ಲವ್ ಮಾಡಿದಾಗ ಫಸ್ಟ್ ಟೈಮ್ ನಾನು ಎಲ್ಲಿ ಕರ್ಕೊಂಡೋಗಿದ್ದೆ?
ಹನುಮಂತ ನಗರ. ಲವ್ ಮಾಡೋರೆಲ್ಲ ಆಲ್ಮೋಸ್ಟ್ ಮಂಡ್ಯದಲ್ಲಿ ಇರೋರೆಲ್ಲ ಫಸ್ಟ್ ಟೈಮ್ ಹನುಮಂತ ನಗರಕ್ಕೆ ಹೋಗೋದು. ಕೆಮ್ ದೊಡ್ಡ ಹನುಮಂತ ನಗರ. ಹಾಂ ಸರಿ ಆಯಿತು, ಅದೆಲ್ವಾ ಕರೆಕ್ಟ್ ಅಲ್ಲ? ಕರೆಕ್ಟ್, ಅಲ್ಲೇ ಹೋಗಿದ್ದು. ಅಲ್ಲೇ ಬೇರೆ ಎಲ್ಲೂ ಹೋಗಿರಲಿಲ್ಲ ಅನ್ಸುತ್ತೆ. ಸೊ ಅದಾದಮೇಲೆ ಏನಂತ ಹೋಯ್ತು ಗೊತ್ತಾ, ಫಸ್ಟ್ ಇವಾಗ ಇದನ್ನ ಸತ್ಯ ಹೇಳಬೇಕು. ಇದು ಸತ್ಯ ಹೇಳಲಿಲ್ಲ ಅಂದರೆ ನಾನಂತ ನಿಂಗೆ ಚಾನ್ಸೋದೇ ಇಲ್ಲ. ಫಸ್ಟ್ ಟೈಮ್ ನನಗೆ ಏನೋ ಒಂದು ಸುಳ್ಳು ಮುಚ್ಚಿಟ್ಟಿರ್ತೀಯ, ಸುಳ್ಳು ಹೇಳಿರ್ತೀಯ ಅಂದರೆ ಅದೇನು? ಏನು ಡ್ರಿಂಕ್ಸ್ ಮಾಡೋದು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇನ್ನೇನು ನಿಜವಾಗ್ಲೂ ಅದನ್ನು ಮುಚ್ಚಿಟ್ಟಿದ್ಯಾ? ಇಲ್ಲ, ಅದು ಗೊತ್ತಲ್ಲ ಮಾಮೂಲಿ ನಾರ್ಮಲ್ಲು. ಅದು ಗೊತ್ತಿತ್ತು, ಮತ್ತೆ ಇನ್ನೇನು ಮುಚ್ಚಿಟ್ಟಿಲ್ಲ ನಾನು. ಅದೆಲ್ಲ ಗೊತ್ತು ಬಿಡು, ಅದೆಲ್ಲ ಡ್ರಿಂಕ್ಸ್ ಮಾಡೋದು ಅಂತ. ಇನ್ನೇನು ಮುಚ್ಚಿಟ್ಟಿಲ್ಲ. ನಾನು ಅದನ್ನ ಫಸ್ಟ್ ಕೇಳಿದಾಗ ಎಷ್ಟು ಶಾಕ್ ಆಗಿತ್ತು ಅಂದರೆ, ಡ್ರಿಂಕ್ಸಾ ಅದು ಮದುನ? ನಿಜವಾಗ್ಲೂ ಹಂಗೆ ಆಗಿತ್ತು. ಇವ್ ನನಗೆ ಮದುವೆ ಆಗೋ ತನಕ ಎಣ್ಣೆ ಹೊಡಿತೀನಿ ಅಂತಾನೆ ಹೇಳಿರ್ಲಿಲ್ಲ. ನಾನು ಮದುವೆ ಆಗಿಂಟೆ ಎಣ್ಣೆನೇ ಹೊಡಿತೀನಿ. ನನ್ನ ಮೇಲೆ ಆಣೆ ಇಟ್ಟೇಳು, ನನ್ನ ಮೇಲೆ ಆಣೆ ಇಟ್ಟೇಳು. ಮದುವೆ ಆದ್ಮೇಲೆ ಯಾಕೆ ಹೊಡಿರುತ್ತೆ? ಸುಮ್ಮನೆ ಇಂಥವ್ಳನ್ನ ಕಟ್ಕೊಂಡೆ ಅಂತಾನ? ಅಲ್ಲಲ್ಲಲ್ಲಲ್ಲಲ್ಲ. ಪಾಪ ಆದರೂ ಪ್ರಾಂಪ್ಟಾಗಿ ಹೇಳ್ಬೇಕು, ಬೇರೆಯವ್ರ ಥರ ಏನೋ ಎಣ್ಣೆ ಹೊಡೆದು ಚೆಚ್ಚ ಅದೇ ನಾನು ಏನು ಅಷ್ಟೊಂದು ರಿಸ್ಟ್ರಿಕ್ಷನ್ ಏನು ಮಾಡೋಕ್ಕೋಗಲ್ಲ. ಜಸ್ಟ್ ಅವ್ರವ್ರ ಖುಷಿ, ಅವ್ರವ್ರ ಇಷ್ಟ, ಅವ್ರವ್ರ ಫ್ರೆಂಡ್ಶಿಪ್ಪಲ್ಲಿ ಏನಾದರೂ ಮಾಡ್ಕೊಳ್ಳಿ, ನನಗದಿಲ್ಲ. ಬಟ್ ಅವನೊಂದು ಸುಳ್ಳೊಂದು ಹೇಳ್ಬಾರ್ದು, ಅದೊಂದು ನನಗಿಷ್ಟ ಆಗಲ್ಲ. ಪಾಪ ಸುಳ್ಳು ಹೇಳೋದೇ ಅಲ್ಲ, ಸುಳ್ಳು ಆಲ್ಮೋಸ್ಟ್ ಸುಳ್ಳು ಹೇಳಲ್ಲ, ನಿಜಾನೇ ಹೇಳ್ತಾನೆ. ಬಟ್ ನೆನ್ನೆ ಮೊನ್ನೆಯಿಂದ ಸುಳ್ಳು ಹೇಳಿ ಸಿಗಾಕೊಂಡವನೆ ಅಷ್ಟೇನೆ. ಆಮೇಲೆ ನನಗೆ ತುಂಬ ಕಾಸ್ಟ್ಲಿಯೆಸ್ಟ್ ಗಿಫ್ಟ್ ಏನು ಕೊಡಿಸಿದ್ಯಾ? ನಿಜ ಇದುವರೆಗೂ ಏನು ಕೊಡಿಸಿಲ್ಲ. ಯಾಕೆ ಕೊಡ್ಸಿಲ್ಲ ಅದನ್ನ ಹೇಳಿ, ಯಾಕೆ ಕೊಡ್ಸಿಲ್ಲ? ಏನ್ ಗಿಫ್ಟ್ ಏನ್ ಕೊಡಿಸ್ಬೇಕು? ಎಲ್ಲ ಆಯ್ತಲ್ಲ ಮನೇಲಿ, ಇನ್ನೇನು ಕೊಡಿಸ್ಬೇಕು? ಮನೇಲೆಲ್ಲ ಅಲ್ಲ. ಸೊ ಹೆಂಡತಿ ಏನಾರ ಗಿಫ್ಟ್ ಕೇಳೋದಕ್ಕಿಂತ ಮುಂಚೆನೇ ಗಂಡನೇ ತಂದ್ಕೊಟ್ರೆ ತುಂಬ ಖುಷಿ ಪಡ್ತಾರಂತೆ. ಆ ಕೆಲಸ ನೀನು ಯಾಕೆ ಮಾಡಿಲ್ಲ? ಎಲ್ಲ ನನಗಿಂತ ಮುಂಚೆನೆ ನೀನೇ ಕೇಳಿ ತೀಸ್ಕೊಂಡ್ಬಿಟ್ಟಿರ್ತೀಯಲ್ಲ, ನನಗೇನು ಪ್ಲಾನಿಂಗೇ ಇರಲ್ಲ. ಅಲ್ಲ, ಪ್ಲ್ಯಾನಿಂಗ್ ಈ ಗಂಡು ಮಕ್ಳಿಗೆ ಹಂಗೇನೆ, ಹುಡುಗಿರಿಗೆ ಎಕ್ಸ್ಪೆಕ್ಟೇಷನ್. ಓ, ನಾನು ಅನ್ಕೊಂಡಿದ್ದೆ ಇವ್ ಪ್ರಪೋಸ್ ಮಾಡೋದು ಫುಲ್ ರೋಸ್ ಇಟ್ಕೊಂಡು ಐ ಲವ್ ಯು ಅಂತ ಹೇಳ್ತಾನೆ ಅಂದರೆ ಹೆಂಗೆ ಹೇಳಿದ್ದೆ ಗೊತ್ತ? ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ, ನಿನ್ನ ಲವ್ ಮಾಡ್ಬೇಕು ಅಷ್ಟೇ, ಇಷ್ಟೇ ಹೇಳಿದ್ದು. ನಾನು 2 ವರ್ಷ ಸದಾಯಿಸೋಳ. ಅದು 2 ವರ್ಷ ಇವ್ರು ಲವ್ ಮಾಡಿ ಇದ್ದಿಂದ ಬಿದ್ದಿದ್ದ ಅಂತೂ ನಾನು ಇದು ಒಂದಷ್ಟು ಜನ ಹುಡುಗರು ಲವ್ ಮಾಡಿದ್ರು, ನಾನು ಯಾರನ್ನೂ ಒಪ್ಕೊಂಡಿರಲಿಲ್ಲ. ಹೋಗಿ ಇವ್ರನ್ನ ಒಪ್ಕೊಂಡೆ. ಗಿಫ್ಟ್ ಬಗ್ಗೆ ಬರೋಣ ಇವಾಗ. ಸರಿ, ಅದಾಯ್ತು. ಗಿಫ್ಟ್ ಯಾಕೆ ನನಗೆ ಕಾಸ್ಟ್ಲಿಸ್ಟ್ ಗಿಫ್ಟ್ ಕೊಡ್ಸಿಲ್ಲ? ಎಲ್ಲ ನನಗಿಂತ ಮುಂಚೆ ನೀನೇ ಪ್ರಶ್ನೆ ತಗೊಂಡಿರ್ತೀಯಲ್ಲ. ತಗೊಂಡಿರ್ತೀನಿ ಅಂತಲ್ಲ, ಕೇಳಕ್ಕೆ ಮನ್ಸಿರಲ್ಲ ಅಲ್ವಾ? ಸೊ ಅದೊಂಥರ ಗಂಡನೇ ಸರ್ಪ್ರೈಸ್ ಮಾಡಬೇಕು. ಈಗ ಕಣ್ಣಿಗೆ ನೋಡಿದೆ ಒಂದಷ್ಟು ವಿಡಿಯೋಗಳನ್ನ, ಕಣ್ಣಿಗೆ ಬಟ್ಟೆ ಕಟ್ಟಿ ಕೇಕ್ ಕಟ್ ಮಾಡಿ ಅವನು ನೀಲ್ ಡೌನ್ ಮಾಡಿ ಪ್ರಪೋಸ್ ಮಾಡಿ ಐ ಲವ್ ಯು ಅಂತ ಹೇಳ್ತಾರಲ್ಲ, ಹಂಗೆ ಮಾಡ್ಬೇಕು. ನನಗೆ ಆ ಥರ ಇಷ್ಟ. ಬಟ್ ಇವನು ಹೆಂಗೆ ಗೊತ್ತಾ, ಬರೋದು ತಗೋ ಒಂದು ಕೇಕ್ ಕಟ್ ಮಾಡು ತಿನ್ಸು ಅಷ್ಟೇ, ಬರ್ಡೇ ಮುಗಿದೇ ಹೋಯ್ತು. ಅದು ಹೋದ ವರ್ಷ ವರ್ಷ ನನ್ನ ಬರ್ಡೇಗೆ ಎಲ್ಲಾರು ಹೋಗ್ತೀವಿ, ಅದಲ್ಲ ಮ್ಯಾಟ್ರ್. ಈ ಥರ ಹಿಂಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ಕೇಕ್ ಕಟ್ ಮಾಡಿಸಿ ಆ ಥರ ಸರ್ಪ್ರೈಸ್, ಒಂದು ಡೈಮಂಡ್ ರಿಂಗ್ ಕೊಡಿಸಿ ಆ ಥರ ಎಲ್ಲ ಕೊಡಿಸ್ಬೇಕಲ್ವಾ? ಸೊ ನಾನಂತೂ ಹಂಗೆಲ್ಲ ಕೇಳ್ತೀನಿ ಅಷ್ಟೇ. ನಾನಂತೂ ಯಾವುದನ್ನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಪಾಪ ಅನಿಸುತ್ತೆ ಆ ಥರ ಎಕ್ಸ್ಪೆಕ್ಟು ಇಟ್ಕೊಂಬೇಡಿಲ್ಲ. ಮದುವೆ ಆದಮೇಲೆ ನನ್ನ ಗಂಡ ಅದು ಕೊಡಿಸ್ತಾರೆ ಇದು ಕೊಡಿಸ್ತಾರೆ ಅಂತ ಏನೂ ಕೊಡ್ಸಲ್ಲ. ಇದಂತೂ ತಗೊಂಡ್ಬಿಟ್ಟಿರ್ತಾಳೆ, ಏನೂ ಕೊಡ್ಸಲ್ವಂತ ಆಲ್ಮೋಸ್ಟ್. ನೀನು ಕೊಡಿಸ್ಬೇಕಮ್ಮ ಗಿಫ್ಟಾಗಿ ಏನಾರು ಅಟೆಂಡ್ ಕೊಡ್ಸೋ ಮುಂಚೆ ನೀನೇ ತಗೊಂಡ್ಬಿಟ್ಟಿರ್ತೀಯಲ್ಲ, ನೀನು ಕೊಡಿಸ್ಬೇಕು ನನಗೆ. ಅದಷ್ಟು ಚಾಕ್ಲೇಟ್ ಕೊಡಿಸ್ಬೇಕು ಅಷ್ಟೇ ನಿಮಗೆ. ಅದನ್ನು ಕೊಡ್ಸಿದ್ರು ಸರ್ಪ್ರೈಸಾಗಿ ಕೊಡಿಸ್ಬೇಕು. ಎಲ್ಲ ತಗೋ, ಅದನ್ನೇನು ಮಾಡ್ತಾನೆ ಗೊತ್ತೇನು, ಏನಾರ ಕೊಡ್ಸಂದ್ರೆ ತಗೋ ನೀನೇ ಬುಕ್ ಮಾಡ್ಕೊ, ಅದು ಸರ್ಪ್ರೈಸ್ ಅನಿಸುತ್ತಾ? ಒಂದು ಚಾಕ್ಲೇಟ್ ಕೊಟ್ಟರು ಸರ್ಪ್ರೈಸ್ ಅನಿಸ್ಬೇಕು. ಇವನಿಗೆ MLAಗಳು ಕಾಲು ಬರ್ತಾ ಇರ್ತವೆ. ಆಯ್ತು, ಇವಾಗ ಇಷ್ಟು ಮಾತಾಡಿದ್ವಿ ಅಲ್ವಾ? ಸೊ ನಿನಗೆ ಯಾವ್ದಾದ್ರು ಕ್ವಶನ್ ಇದ್ರೆ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಆಯ್ತು, ಕೇಳೊಂದು ಕ್ವಶನ್. ಅಂತೆಲ್ಲ ನನಗೆ ಗೊತ್ತಿಲ್ಲ. ನಿನ್ನೆ ಏನಾಗೈತೆ ಅಂತ ಇವತ್ತೇ ಗೊತ್ತಾಗಲ್ಲ. ಸೊ ಆಯಿತು, ಇಷ್ಟು ಪರವಾಗಿಲ್ಲ. ನಮ್ಮದು ಅಷ್ಟು ಡೀಟೇಲಾಗಿ ಹೇಳ್ದ ಅನಿಸುತ್ತೆ ನನಗೇನೆ.
ಹಾ ಪಾಪ ಮೆಣಸಿನ್ಕಾಯಿ ಕ್ಯಾನ್ಸಲ್ ಮಾಡ್ಬಿಡೋಣ, ತಿನ್ನಕ್ಕೆ ಕೊಡ್ಬೇಕಿತ್ತು ಅನ್ಸುತ್ತೆ. ಅಯ್ಯೋ. ಮೆಣಸಿನ್ಕಾಯಿ ಕ್ಯಾನ್ಸಲ್. ಸೊ ಹಾಗೇನೆ ಇಲ್ಲಿವರೆಗೂ ಬ್ಲಾಗ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.